இன்றைக்கு காலை எந்த விஷயத்தை பேசுறதுக்கு வந்துக்கிறேன்னா, மக்களுக்கு தெளிவுபடுத்துறதுக்கு தங்கவயல் முனிசிபாலிட்டி பற்றியும் பிஜிஎம்எல் பற்றியும் தான் பேசுறதுக்கு வந்துக்கிறேன். முனிசிபாலிட்டி ஏன் பேசுறதுக்கு வந்துக்கிறேன், முனிசிபாலிட்டி கமிஷனர் பற்றியும் அந்த முனிசிபாலிட்டியில் இருக்கிற ஆஃபீஸர்ஸை பற்றியும் சில பொறுப்பில் இருக்கிற தலைவர்களை பற்றி பேசுறது ஏன் வந்துக்கிறேன்னா, உங்களுக்கு தெரியும் இலாலையிலே பக்கத்தில் ஒரு இது டெமோலிஷ் பண்ணாங்க. டெமோலிஷ் பண்ணிட்டு அங்கே இருக்கிற கடைகளை எங்கே கொடுக்குறாங்க, அசோகநகர் ரோடு போது பாருங்க. இந்த நம்ம ரோடு போகிறப்ப லெஃப்ட் சைடில் வரும், நம்ம இப்படி டவுன்லேருந்து போகிறப்ப பேக் ரோடு போகிறப்ப லெஃப்ட் சைடில் வரும். கிட்டத்தட்ட 10 சைட்டு கிட்ட இருக்கும் பிஜிஎம்எல் லேண்டு. ஆல்ரெடி 4 கடை கட்டுக்கிறான், அது ஈ காத்தா பண்ணிட்டுக்கிறான் முனிசிபாலிட்டியில். பிஜிஎம்எல் லேண்டு எப்படி காத்தா பண்ண முடியும், எப்படி நீ முனிசிபாலிட்டியில் பண்ணுற? முனிசிபாலிட்டினா மாஸ்டர் பிளானு இங்கே இலாலைட் இருக்குதுங்கள எல்லாம் இடிச்சு டெமோலிஷ் பண்ணிட்டு அங்கே இருக்கிற ஒரு 10 கடையை எடுத்து போய் நாங்கள் கொடுத்துடலாம். முனிசிபாலிட்டி கமிஷனர் அவரே, இது நிம்தில்லா லேண்டோ, சென்ட்ரல் கவர்மெண்ட் அது பிஜிஎம்எல் லேண்டோ. ನೆಕ್ಸ್ಟ್ ಬಿಜಿಎಂಎಲ್ ಲ್ಯಾಂಡ್ ಬರ್ತಾಯಿದೆ, ಬಿಜಿಎಂಎಲ್ CSOಕ್ಕೆ OSDಗೆ ಬರ್ತಾಯಿದೆ. ನೆಕ್ಸ್ಟ್ ಕ್ವಶನ್ ಅವಕ್ಕೆ ಮುನ್ಸಿಪಾಲಿಟಿ ಮಾತಾಡ್ಬಿಟ್ರ ಮೇಲೆ ಬರ್ತೀನಿ. ಯಾಕೆ ಮುನ್ಸಿಪಾಲಿಟಿಲಿ ಏನು ಹೇಳ್ತಾರೆ, ಅಲ್ಲಿ ಡೆಮಾಲಿಷ್ ಮಾಡಿಬಿಟ್ಟು ಇಲ್ಲಿ ನಾನು ಅಂಗಡಿ ಕೊಡ್ತೀನಿ, ಅಂಗಡಿ ಕೊಡೋಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿರೋದು? ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಒಂದು ರಾಜ್ ಕಾಲೇಜ್ ಪಕ್ಕದಲ್ಲಿ ಏನಾದರೂ ಬಿಲ್ಡಿಂಗ್ ಕಟ್ಟಿದ್ರೆ ಅದು ರಾಂಗ್ ಅನ್ನು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಮುನ್ಸಿಪಾಲಿಟಿ ಕಮಿಷನರ್ ಗೊತ್ತಾದು ಗೊತ್ತಿಲ್ಲದ ಕಾಣಿಸ್ತದೆ. ಯಾಕಂದರೆ ಅಲ್ಲಿ ನೋಡಿ ಯಾರೋ ಒಂದು ಕೌನ್ಸಿಲರು CS ಹತ್ರ ಮಾತಾಡ್ತಾರೆ, ಸರ್ ಅಲ್ಲಿ ನಾವು ಒಂದು ಜಲ್ಲಿ ಹಾಕ್ಬಿಟ್ಟು ರೋಡ್ ಮಾಡ್ಕೊಳ್ತೀವಿ, ಯಾರ ಜಾಗದಲ್ಲಿ ಯಾರು ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಿಜಿಎಂಎಲ್, ಹಂಗೆ ಮುನ್ಸಿಪಾಲಿಟಿಗೆ ಹಂಗೆ ಸ್ವಲ್ಪ ಪೆಂಡಿಂಗ್ ಇರ್ತೀನಿ. ನೆಕ್ಸ್ಟ್ ಬಿಜಿಎಂಎಲ್ ಬರ್ತೀನಿ. CSO OSD ಚೀಫ್ ಸೆಕ್ಯೂರಿಟಿ ಆಫೀಸರ್ ಅಮಿತ್ ಮಿಶ್ರಾ, OSD ಬಂದು ಜಾಯ್ ಜೋಸಫ್. ಏನು ಮಾಡ್ಕೊಂಡಿದ್ದೀರಾ ನೀವು ಬಿಜಿಎಂಎಲ್ನಲ್ಲಿ? ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ಅಲ್ಲಿ ಹೊಡೆಯಕ್ಕೆ ಹೋಗ್ತೀರಾ. ಅಶೋಕನಗರಲ್ಲಿ 10 ಸೈಟ್ ಮೇಲೆ ಅಲ್ಲಿ 4 ಅಂಗಡಿಗಳದು ಬಿಜಿಎಂಎಲ್ ಲ್ಯಾಂಡ್ ಅದು ಈ ಸೊತ್ತು ಮಾಡಿದ್ದಾರೆ, ಮುನ್ಸಿಪಾಲಿಟಿ ಇಲ್ಲಿಗಲ್ ಆಗಿ ಮಾಡಿದ್ದಾರೆ. ಅದ್ರ ಮೇಲೆ ನಾವು ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಇಮ್ಮಿಡಿಯೇಟ್ ಆಕ್ಷನ್ ಬೇಕು ಇದ್ರ ಮೇಲೆ. ಮುನ್ಸಿಪಾಲಿಟಿ ಮಾಡಿರೋದು ಇಲ್ಲಿಗಲ್. ಬಿಜಿಎಂಎಲ್ ಏನು ಮಾಡಬೇಕು, ನಿಮ್ಮೆಲ್ಲಿಂದ ಒಂದು 220 ಸೆಕ್ಯೂರಿಟಿ ಇದೆ, ನಿಮ್ಮದು ಜನ ಇದ್ದಾರೆ, ಅಲ್ಲಿ ಒಂದು 10 ಜನ ಕಲಿಸ್ಬೇಕು, ಅಲ್ಲಿ ಸ್ಟಾಪ್ ಆಗಬೇಕು. ಅಮಿತ್ ಮಿಶ್ರಾ ಇದ್ರೆಲ್ಲ ಮಾಡಲ್ಲ, ನೀವೇ ಎಸ್ಟೇಟ್ ಆಫೀಸರು. ನೀವು ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ನಾನು ಡೈರೆಕ್ಟಾಗಿ ಮಿನಿಸ್ಟರ್ ಆಫ್ ಫೈನಾನ್ಸ್ ಕಿಶನ್ ರೆಡ್ಡಿಗೆ ಟ್ಯಾಕ್ಸ್ ಮಾಡ್ತೀನಿ. ನಾನು ಫೋನ್ ನಂಬರೇ ಕೊಟ್ಟಿದ್ದಾರೆ, ಮಾತಾಡ್ತೀನಿ. ಅದೇ ಥರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಪೀಯೂಷ್ ಗೋಯಲ್ ಅಂದರೆ ಮಿನಿಸ್ಟರ್ ಇಲ್ಲ, ಅವರೇ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಅವ್ರಿಗೆ ನಾನು ಫೋನ್ ಮಾಡಿ ಮಾತಾಡ್ತೀನಿ. ನಿಮ್ಮ ಮೈನಿಂಗ್ MD ಅವ್ರಿಗೂ ಮಾತಾಡ್ತೀನಿ. ನೀವು ಮಾಡ್ತಾ ಇರೋದು ಇಲ್ಲಿಗಲ್ಲು. ಇಲ್ಲಿ ನೀವು ಹೋಗ್ಬಿಟ್ಟು ಒಂದು ಕೌನ್ಸಿಲರ್ ಮಾತಾಡ್ತಾರೆ ಅಂದರೆ ನೀವು ಅಲ್ಲೇ ಬಿಟ್ಬಿಟ್ರಿ, ಯಾವ ರೀತಿಯಲ್ಲಿ ನ್ಯಾಯ? ಇನ್ನ ವಿಷಯನ ஒரு கவுன்சிலர் இந்த CSO கிட்ட பேசுறாரு. CSO கிட்ட என்ன சொல்றாரு கவுன்சிலர், சார் அங்கே நான் ரோடு மாதிரி போட்டுக்கிறேன். யார் ஏரியாவில் யார் ரோடு போடுறது? எனக்கு ஒரே ஒரு கொஸ்டின், பிஜிஎம்எல் CSOக்கும் OSDக்கும் என்ன கேட்குறேன்னா, யான் மக்கள் பிஜிஎம்எல் ஏரியாவில் எதனா ஒரு வீடு கட்டினா ஒரு 30 செகண்ட் போய் ஒடிக்கிறதுக்கு போகிறேன், சுற்றி எடுத்து ஒடிக்கிறீங்க. பிஜிஎம்எல் லேண்டில் கிட்டத்தட்ட KGFல எத்தனை பிஜிஎம்எல் லேண்ட் ஆக்கிபைட் பண்ணுறான், உன்னால் கண்டுபிடிக்க முடியுதா? பாயிண்ட் நெக்ஸ்ட் 4வது பாயிண்ட்டுக்கு வரேன். நான் AC பற்றியெல்லாம் 4வது பாயிண்ட்டுக்கு வரேன். ஆச்சா, இப்போ ಮುನ್ಸಿಪಾಲಿಟಿயில் ಇನ್ನೊಂದು ಕ್ವಶನ್ ರೇಸ್ பண்ணுறேன் ಮುನ್ಸಿಪಾಲಿಟಿ ಕಮಿಷನರ್ ಓಕೆ, ಅಶೋಕನಗರ ರೋಡಲ್ಲಿ ಏನೋ ನಿಮಗೆ ವೆಲ್ಲನ್ ವಿಷಯ ಯಾರೋ ಒಂದು ಕೌನ್ಸಿಲರ್ ಹೇಳ್ತಾರೇನೋ, ನೀವು ಮಾಡ್ಕೊಂಡಿದ್ದೀರಾ, ಓಕೆ, ಅದ್ರ ಬಗ್ಗೆ ತನಿಖೆ ಹಾಕೋಣ, ಮಾಡೋಣ. ನೀವು ಏನು ಮಾಡಿ, ಇಲ್ಲಿ ರೋಡ್ ಒಂದು ಹೊಸ ರೋಡ್ ಕಟ್ತಾರೆ. ನಾವು ಅವತ್ತು ಕೂಡ ಒಂದು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಹೊಸ ರೋಡ್ ಕಟ್ಟು KGF MLA ಕೋಲಾರ ಡಿಸ್ಟಿಕ್ MP ಒಟ್ಟಿಗೆ ಸೇರಿಕೊಂಡು ಒಂದು 35,000 ಜನಕ್ಕೆ ಕೆಲಸ. ನನ್ನ ಏಜಿಂದ ನೋಡ್ತಾ ಇದ್ದೀನಿ. ಇಲ್ಲಿ 10,000 ಜನಕ್ಕೆ ಕೆಲಸ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಅಷ್ಟು ಪೇಯ್ನ್ ಇದೆ. ಇಲ್ಲಿ KGFಲ್ಲಿ ಬರೀ ಹೇಳ್ತಾರೆ ಬಿಟ್ಟರೆ ಯಾವುದು ಸಿಕ್ಕುವುದಿಲ್ಲ. ಇದು ಓಕೆ. ಇನ್ನೊಂದು, ರೋಡ್ ಮಾಡೋದಕ್ಕೆ ನಮಗೇನೋ ಸೆಕೆಂಡ್ ಥಾಟ್ ಏನಿಲ್ಲ, ನೀವು ಮಾಡ್ಕೊಂಡು ಹೋಗಿ. ಯಾವ ರೀತಿಯಲ್ಲಿ ಮಾಡಬೇಕೋ ಅಲ್ಲಿ 40 ಜನ 30 ಜನ ಮನೆಯಲ್ಲಿ ಹೋಗುತ್ತೆ. ಮುನ್ಸಿಪಾಲಿಟಿ ಅಶೋಕನಗರ ಮೈನ್ ಲ್ಯಾಂಡ್ ಟೇಕ್ ಓವರ್ ಮಾಡ್ತಾರೆ ನೋಡಿ,
ಯಾರೋ ಒಂದು ಕೌನ್ಸಿಲರ್ ಇಟ್ಕೊಂಡು ಟೇಕ್ ಓವರ್ ಮಾಡ್ತಾರೆ ನೋಡಿ. ಅಲ್ಲಿರೋ ಸೈಟು 4 ಅಂಗಡಿ ಬಂದು ಆಲ್ರೆಡಿ 4 ಅಂಗಡಿಗೆ ಈ ಕಥೆ ಮಾಡಿದ್ದಾರೆ ಮುನ್ಸಿಪಾಲ್ಟಿ. ಮನ್ಸಲ್ಲಿ ಇಟ್ಕೊಳ್ಳಿ ನೀವು. ನಿಮ್ಮ ಹಂಗೆ ನಮ್ಮ ಮಾತಾಡ್ಬಿಟ್ಟು ಬಿಡಲ್ಲ. ನಿಮ್ಮ ಈ ಕಥೆ ಮೈನಿಂಗ್ ಲ್ಯಾಂಡಲ್ಲಿ ಮಾಡ್ತೀರಾ ನೋಡಿ, ಹೆಂಗೆ ಅದಕ್ಕೆ ನೀವು ರೆಕಾರ್ಡ್ ಮಾಡ್ತೀರಾ, ಯಾವ ರೀತಿಯಲ್ಲಿ ಮಾಡ್ತೀರಾ. ಮೈನಿಂಗ್ ಚೆಕ್ ಮಾಡಿಲ್ಲ ಅಂದರೆ ಮೈನಿಂಗ್ ಮೇಲೆ 101% ಅಲಿಗೇಷನ್ ಆಗ್ತದೆ ನಿಜ. ಅದೇ ಥರ ಮುನ್ಸಿಪಾಲಿಟಿ ಕಮಿಷನರ್ ಮೇಲೆ ಅಲಿಗೇಷನ್ ಮಾಡ್ತಾರೆ ನಿಜ. ಅಲಿಗೇಷನ್ ಡೈರೆಕ್ಟಾಗಿ ಕೂತ್ಕೊಂಡು ಡಿ ಸಿ ಹತ್ರ ಕರ್ಕೊಂಡು ಬರ್ತೀವಿ, ಲೋಕಾಯುಕ್ತ ಕರ್ಕೊಂಡು ಸ್ಪಾಟ ತೋರಿಸ್ತೀವಿ. ಇದು BGML ಲ್ಯಾಂಡು. BGML ಲ್ಯಾಂಡ್ ಅಂದರೆ BGML ಲ್ಯಾಂಡ್ ಅವ್ರು ಏನಾದ್ರು ದುಡ್ಡು ತಗೊಳ್ತಾರ ಕೌನ್ಸಿಲರ್ ಹತ್ರ, ಮುನ್ಸಿಪಾಲಿಟಿ ಕಮಿಷನರ್ ಹತ್ರ ಸೆಟ್ಟಿಂಗ್ ಆಗ್ತಾರ. ಹಿಂಗೆ ಯಾವ ರೀತಿಯಲ್ಲಿ ನ್ಯಾಯ? ಒಂದು 40 ಮನೆ 30 ಮನೆ ಏನು ಮಾಡಿ ನೀವು ನಾನ್ ಮೈನಿಂಗ್ ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಬಿಡ್ಬೇಕು ಇವ್ರಿಗೆ 40 ಜನಕ್ಕೆ ಕಟ್ಬಿಟ್ಟು ಒಳ್ಳೆ ರೋಡ್ಸ್ ಕೊಡಿ. ನಮಗೇನದರಲ್ಲಿ ನಾವು ಅಬ್ಜೆಕ್ಷನ್ ಮಾಡೋದ್ರಲ್ಲಿ ನಮ್ಗೆ ಬೇಕಾಗಲ್ಲ. ಯಾಕಂದರೆ KGF ಡೆವಲಪ್ಮೆಂಟ್ ಆಗ್ತಾಯಿದ್ದಲ್ಲ, 35,000 40,000 ಜನಕ್ಕೆ ಕೆಲಸ ಸಿಗುತ್ತಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇಲ್ಲಿಂದ ಒಂದು ನೀವು ಮುನ್ಸಿಪಾಲಿಟಿ ಕಮಿಷನರ್ ಅಲ್ಲಿ ಅಶೋಕ್ನಗರ್ ನೀವು ಇಲ್ಲಿಗೆಲ್ಲ ಟೇಕ್ ಓವರ್ ಮಾಡ್ತಾರೆ ನೋಡಿ. ಅದೇ ಥರ ಏನು ಮಾಡಬೇಕು, ಇವ್ರಿಗೆ 30 ಜನಕ್ಕೆ ಒಂದು ನಾನ್ ಮೈನಿಂಗ್ ಏರಿಯಾದಲ್ಲಿ ಒಳ್ಳೆ ಸೈಟ್ಗಳು ಕೊಟ್ಟು ಮನೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಿ ಕೊಟ್ಬಿಡಿ. ಕೊಟ್ಟರೆ ನಮ್ಗೆ ಸಂತೋಷ, ನಿಮ್ಗೊಂದು ನಮಸ್ಕಾರ ಹೇಳ್ತೀವಿ. ಯಾಕಂದರೆ ಆಮೇಲೆ ಹೋಗ್ಬಿಟ್ಟು ಡೆಮಾಲಿಷ್ ಮಾಡ್ಕೊಡಿ. 3ನೇ ಪಾಯಿಂಟು, BGML AC ಅವ್ರು ಬರ್ತಾರೆ, AC ತಹಸೀಲ್ದಾರ್ ಬರ್ತಾರೆ. ಅವ್ರಿಗೊಂದು ಅವ್ರ ಗಮನಕ್ಕೆ ಒಂದೇ ಒಂದು ಹೇಳ್ತಾರೆ ಅವರು. ಇಲ್ಲಿ ಏನಾಗ್ತದೆ ಅಂದರೆ ಮಿನಿಮಮ್ ಕಾಮಸಂದ್ರ ಹೋಬಳಿಯಲ್ಲಿ 2906 ಎಕರೆ ಪಾನಿ ಆಗಿದೆ. ಇದು ಬಂಗಾರ ಗಣಿ. ನಿಮ್ಗೆ ಲಿಸ್ಟ್ ವಯಸ್ಸ ಹೇಳ್ತೀನಿ ಯಾವಾಗ ಪಾನಿ ಆಗಿದೆ. AC ಕಡೆಯಿಂದ ಈ AC ಮಾತ್ರ ಅಲ್ಲ, ಇದು ಮುಂಚೆ ಇರೋದು AC, ಅದು ಮುಂಚೆ ಇರೋದು AC, ಅದು ಮುಂಚೆ ಇರೋದು AC ಎಲ್ಲ ಜನ ಸೇರಿಕೊಂಡು 2972 ಎಕರೆ ಪಾನಿ ಮಾಡಿದ್ದಾರೆ, ದುರಸ್ತಿ ಮಾಡಿದ್ದಾರೆ, ಪಾನಿ ಮಾಡಿದ್ದಾರೆ. ಯಾವ ಜಾಗದಲ್ಲಿ ಪಾನಿ ಮಾಡಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ ಬಂಗಾರ ಗಣಿ. ಫಸ್ಟ್ ವಿಲೇಜ್ ಹೆಸರು ಹೇಳ್ತೀನಿ, ಉಕ್ರಳ್ಳಿ ವಿಲೇಜ್, ಸರ್ವೆ ನಂಬರ್ 60. ಇದು ಬಂಗಾರ ಗಣಿ. ಎಷ್ಟು ಎಕರೆ? 325. ನೆಕ್ಸ್ಟ್ ಬೋಯಿಸನಹಳ್ಳಿ ವಿಲೇಜ್, ಸರ್ವೆ ನಂಬರ್ 41. ಟೋಟಲ್ ಎಕರೆ ಎಷ್ಟು? 170. ಬೋಯಿಸನಹಳ್ಳಿ ವಿಲೇಜ್, ಸರ್ವೆ ನಂಬರ್ 25. ಇದು ಎಷ್ಟು ಎಕರೆ? 274. 22 ಕ್ವಿಂಟಾಲ್. ದಿಂಬಾಲ ದಬ್ಬನಲ್ಲಿ, ಸರ್ವೆ ನಂಬರ್ 37. ಇದು ಎಷ್ಟು ಎಕರೆ? 436 ಕ್ವಿಂಟಾಲ್. ನೆಕ್ಸ್ಟ್ ಪಿಚ್ಚಲ್ಲಿ, ಸರ್ವೆ ನಂಬರ್ 20. ಎಷ್ಟು ಎಕರೆ? 279, 38 ಕ್ವಿಂಟಾಲ್. ದೊಡ್ಡ ಮರಲ್ಲಿ, ಸರ್ವೆ ನಂಬರ್ 12. ಎಷ್ಟು ಎಕರೆ? 719, 18 ಕ್ವಿಂಟಾಲ್. ಅದರಲ್ಲಿ ಸರ್ವೆ ನಂಬರ್ 43 ಒಂದು ಬರುತ್ತೆ, ಲ್ಯಾಂಡ್ ಕೆರೆಯನ್ನು, ಸರ್ವೆ ನಂಬರ್ 43. ಟೋಟಲ್ BGML ಲ್ಯಾಂಡ್ ಅದು ಎಷ್ಟು? 390. ಬೂದುಕೋರಿ, ಸರ್ವೆ ನಂಬರ್ 68. ಎಷ್ಟದು ಲ್ಯಾಂಡು? 523. ಅದರಲ್ಲಿ ಸರ್ವೆ ನಂಬರ್ 70, 48, 15 ಕ್ವಿಂಟಾಲ್. ರಾಮಚಂದ್ರ ಸರ್ವೆ ನಂಬರ್ 19. ಎಷ್ಟು? 345. ಇದು ರಂಗೆ ಬರ್ತೀನಿ. 340, ಸರ್ವೆ ನಂಬರ್ 52. BGML ಇದೇ ಒಂದು ಲ್ಯಾಂಡು, ಕೆರೆ ಇದು. ಇದು ಬಂದು 155, 23 ಕ್ವಿಂಟಾಲ್. ಇದು ಬರೀ ಯಾವುದೋ ಕಂಸಾಂದ್ರ ಹೋಬಳಿ. 2972 ಎಕರೆ. ಮುನ್ನೂರು ಆಪರೇಷನ್ ಮಾಡಿ ಹೋಗ್ಲಿಕ್ಕೆ ಬಂದರೆ ಒಂದು 1500 ಎಕರೆ ಮಾಡಿದೆ. ಇದು ಯಾರು ಮಾಡಿರೋದು ತಪ್ಪು? AC ಅಸಿಸ್ಟೆಂಟ್ ಕಮಿಷನರು. BGML ಲ್ಯಾಂಡ್ ಬಂಗಾರ ಗಣಿಗೆ ಅಲಾಟ್ಮೆಂಟ್ ಏನು ಗೌರ್ಮೆಂಟ್ ಮಾಡಿದೆಯಾ? ನಮ್ಗೆ ಅದು ಐಡಿಯಾ ಇಲ್ಲ. ಇದು ಟೋಟಲ್ ಪಾನಿ ನಂಬರ್ ತಗೊಳ್ಳಿ. ಬಂಗಾರ ಗಣಿ ಬರ್ತಾ ಇರೋದು. ಬಂಗಾರ ಗಣಿಗೆ ನೀವು ಮಾಡಿರೋದು ನಿಮ್ಮ ಜಾಗದಲ್ಲಿ. AC ಇವು AC ಇಲ್ಲ, ಇದರ 3 AC ಬಂದು ಹೋಗಿದ್ದಾರೆ. 3 ACಗಳು 4 AC ಸೇರಿಕೊಂಡು ಒಂದು ಅವ್ರ ಪೀರಿಯಡಲ್ಲಿ ಬಂಗಾರ ಗಣಿಗಳಲ್ಲಿ ಮಾಡಿ ನಮ್ಗೆ ಅನುಮಾನ ಏನೋ ದುಡ್ಡು ತಗೊಂಡು ಮಾಡಿಕೊಟ್ಟಿದ್ದಾರೆ ಬಂಗಾರ ಗಣಿದು. ಇವ್ರ ಮೇಲೆ ಎಲ್ಲಿ ಆಗಬೇಕು? ಲೋಕಪಾಲ್ ತಗೊಂಡು ಬರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಇದು. ಲೋಕಪಾಲಲ್ಲಿ ಚೀಫ್ ಜಸ್ಟಿಸ್ ಇಲ್ಲಿಂದ ಹೋಗಿದ್ದಾರೆ.
ಮುಂಚೆ ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಮಿಷನ್ ಜಾಯ್ನ್ ಆಗಿರೋ ನಾರಾಯಣಸ್ವಾಮಿ ಜಸ್ಟಿಸ್ ನಾರಾಯಣಸ್ವಾಮಿ ಅವರು ಚೀಫ್ ಜಸ್ಟಿಸ್ ಆಗಿದ್ದಾರೆ ಅಲ್ಲಿ ಲೋಕಪಾಲ್ ಅಲ್ಲಿ. ಅವ್ರಿಗೆ ಲೆಟರ್ ಹಾಕಿ ಇಲ್ಲಿ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತೀವಿ. ಮಿನಿಸ್ಟರ್ ಆಫ್ ವಿಜಿಲೆನ್ಸ್ ಅಲ್ಲಿ ಎನ್ಕ್ವೈರಿ ಮಾಡ್ತೀವಿ. ಮಿನಿಸ್ಟ್ರಿ ಬರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಲೆಟರ್ ಥ್ರೂ ಮಾಡ್ತೀವಿ. ಅವ್ರು ಬಂದು ಎನ್ಕ್ವೈರಿ ಮಾಡಬೇಕು. ಮುಂಚೆ ಇದೇ ಥರ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಆಫ್ಟರ್ 35 years, ಬಿಫೋರ್ 35 years ಮೈನಿಂಗ್ ಯಾರು ವಿಜಿಲೆನ್ಸ್ ಬಂದಿಲ್ಲ. ನಾನು ಒಬ್ಬನೇ ಕರ್ಕೊಂಡು ಬಂದಿರೋ ವಿಜಿಲೆನ್ಸು ಸಸಿರಂಜನ್ ಪೀರಿಯಡಲ್ಲಿ ವಿಜಿಲೆನ್ಸ್ ಬಂದು ಎನ್ಕ್ವೈರಿ ಮಾಡಿದ್ದಾರೆ. ಅದೇ ಥರ ಇನ್ನೊಂದು ಸಲ ಸೆಂಟ್ರಲ್ ವಿಜಿಲೆನ್ಸ್ ಕರ್ಕೊಂಡು ಮೈನ್ಸ್ ವಿಜಿಲೆನ್ಸ್ ಕರ್ಕೊಂಡು ಬಂದು ಲ್ಯಾಂಡ್ ಎಲ್ಲ ಮಿಸ್ಯೂಸ್ ಆಗಿದೆನೋ ಅದು ಬಂದು ಮಾಡಿ ತೋರಿಸ್ತೀನಿ. ಯಾಕೆಂದರೆ ನಾನು ಇರೋದು ಸಂಗಮಿಗ ನ್ಯೂ ಡೆಲ್ಲಿ ಆಫೀಸು. ನನಗೆಲ್ಲ ಆಫೀಸರ್ಸ್ ನಂಬರ್ ಇದೆ. ನಾನು ಮಾತಾಡ್ತೀನಿ, ರಿಕಾರ್ಡ್ ಸಬ್ಮಿಟ್ ಮಾಡ್ತೀನಿ. ರಿಕಾರ್ಡ್ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋದು, ಸುಮ್ಮನೆ ಯಾರೂ ಮಾತಾಡಲ್ಲ. ಏನು ಹೇಳ್ತಾರೆ ಮೇಡಮ್ ಅವ್ರು ಬಂದು ಸಿಂಪಲ್ ಆಗಿ ಬಂದು ಇದು ಬಂದು ಅನ್ಆಥರೈಸ್ ಒಪ್ಕೊಳ್ತೀನಿ. ನಾವು ಅನ್ಆಥರೈಸಲ್ಲಿ ಇರುವರು. ನಿಮಗೆ ಲ್ಯಾಂಡ್ ಟೇಕ್ ಓವರ್ ಮಾಡೋಕ್ಕೆ ನಿಮ್ಗೆ ರೈಟ್ಸ್ ಇರುತ್ತೆ, ಅಸಿಸ್ಟೆಂಟ್ ಕಮಿಷನರ್ ರೈಟ್ಸ್ ಇರುತ್ತೆ. ಓಕೆ, ಟೇಕ್ ಓವರ್ ಮಾಡ್ಕೊಳ್ಳಿ, ಬೇಡ ಏನಿಲ್ಲ. ಒಳ್ಳೆ ಜಾಗ ಎಲ್ಲಿ ಕೊಡ್ತೀರಾ? BGML ಲ್ಯಾಂಡ್ ಕೊಡೋಕ್ಕೆ ಪಾಸಿಬಲ್ ಆಗುತ್ತಾ? ಅವ್ರ ಕೆಪಾಸಿಟಿ ಲ್ಯಾಂಡ್ ಎಲ್ಲಿ ಕೊಡ್ತಾರೋ BGML ಲ್ಯಾಂಡಲ್ಲಿ. ಇಲ್ಲಿ BGML ಲ್ಯಾಂಡಲ್ಲಿ STPಗೆ ಮೋರ್ ದೆನ್ 3,500 ಮೆಂಬರ್ಸ್ ಮುಂಚೆ ಕೆಲಸ ಮಾಡಿದ್ರು. ಅವ್ರಿಗೆ ಇನ್ನೂ 2,500 ಜನ ಆದ್ಮೇಲೆ 2,800 ಜನ ಆದ್ಮೇಲೆ ಇನ್ನೂ 1,800 ಪೀಪಲ್ಸ್ಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಎಷ್ಟೋ 12-10ಕ್ಕೆ ಇನ್ನೂ ಹಕ್ಕುಪತ್ರನೇ ಕೊಟ್ಟಿಲ್ಲ. ನೀವು ಹೆಂಗೆ ಇವ್ರಿಗೆ ಒಂದು ರೋಡ್ ವೈಂಡಿಂಗ್ ಮಾಡಿ ಡೆಮೊಲೇಷನ್ ಮಾಡಿಬಿಟ್ಟು ಅವ್ರ ಮನೆ ಹೆಂಗೆ ಕೊಟ್ಟು ಪಾಸಿಬಲ್ ಆಗುತ್ತೆ? ಏನಿಲ್ಲ ಮೇಡಮ್ ಅವರೇ, ಮುನ್ಸಿಪಾಲ್ಟಿಯಲ್ಲೇ ನಿಮ್ಮ ಕಂಟ್ರೋಲ್ ಇರುತ್ತೆ. DC ಸಾರ್ಗೂ ನಾವು ಹೇಳ್ತೀವಿ, ಮುನ್ಸಿಪಾಲ್ಟಿ BGML ಟೇಕ್ ಓವರ್ ಮಾಡ್ತಾರೆ ನೋಡಿ. ಯಾರಿಗೋಸ್ಕರ ಟೇಕ್ ಓವರ್ ಮಾಡ್ತಾರೆ? ಇಲಾಖೆ ಪಕ್ಕದಲ್ಲಿ ಅಂಗಡಿಗೆಲ್ಲ ಇರುತ್ತೆ ನೋಡಿ. ಅವ್ರು ಪಾಪ 40 ವರ್ಷ 30 ವರ್ಷ ಅಲ್ಲಿದ್ದಾರೆ. ಅಲ್ಲಿ ಡೆಮೊಲೇಷನ್ ಮಾಡಿಬಿಟ್ಟು ಅಲ್ಲಿರೋ ಜನ ಅಲ್ಲಿ ಕೊಡಬೇಕು. ಇವ್ರ ಐಡಿಯಾ ಅಲ್ಲಿ ಏನೋ ಹೊಸದು ಬಂದುಬಿಡುತ್ತೆ. ಅದು ಡೆವಲಪ್ಮೆಂಟ್ ಆಗುತ್ತೆ. KGF ಏನು ಡೆವಲಪ್ಮೆಂಟ್ ಆಗುತ್ತೆ? ನನ್ನ ವಯಸ್ಸಿಗೆ ಏನು ಡೆವಲಪ್ಮೆಂಟ್ ಆಗಿಲ್ಲ. ಏನೋ ಮಾಡ್ತಾ ಇದ್ದಾರೆ. MLA ಅವರು ಒಳ್ಳೆ ರೀತಿಯಲ್ಲಿ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. MP ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ನಾವು ಇದರಲ್ಲಿ ಪೊಲಿಟಿಕಲ್ ವೇಯಲ್ಲಿ ನಾವು ಮಾತಾಡೋಕ್ಕೆ ಬಂದಿಲ್ಲ. MLA ಅವ್ರ ಪ್ರಕಾರ ಮಾಡ್ತಾರೆ. ಅವ್ರು ಏನು ಡೆವಲಪ್ಮೆಂಟ್ ಆಗುತ್ತೋ ಅವ್ರಿಗೆ ಗೊತ್ತು, ನನಗೆ ಬೇಕಾಗಲ್ಲ ಅದು. ಇಲ್ಲಿ BGML ಇಮ್ಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಜನ ಅಲ್ಲಿ ಅಶೋಕನಗರಲ್ಲಿ ನೀವು ಸೆಕ್ಯೂರಿಟಿ ಹಾಕಿಲ್ಲ ಅಂದರೆ ನಾನು ನಿಮ್ಮ ಮೇಲೆ ಟ್ಯಾಕ್ಸ್ ಮಾಡ್ತೀನಿ. BGML CSO ಅಲ್ಲಿ OSD ಇಬ್ಬರು ದುಡ್ಡು ತಗೊಂಡ್ಬಿಡಿ, 10 ಸೈಟ್ಗೆ ದುಡ್ಡು ತಗೊಂಡಿದ್ದಾರೆ, ನಾನು ಟ್ಯಾಕ್ಸ್ ಮಾಡ್ತೀನಿ. ಇವತ್ತು ಪ್ಯಾಕ್ಸ್ ಮಾಡ್ತೀನಿ, ಮಧ್ಯಾಹ್ನ ಒಳಗಡೆ ಪ್ಯಾಕ್ಸ್ ಮಾಡಿಬಿಡ್ತೀನಿ. ನೀವು ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಬೇಕು. ನನ್ನ ಮುಖಾಂತರ ಕೇಳ್ತಾ ಇದೀವಿ ಜನಕ್ಕೆ, ನನ್ನ ಪಬ್ಲಿಕ್ ಜನಕ್ಕೆ, ನೀವು ಓವರ್ ಬ್ರಿಡ್ಜ್ನ ಹಾಕಿ, ನೀವು ದೊಡ್ಡ ದೊಡ್ಡ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೀತಿಯಲ್ಲಿ ಫ್ಯಾಕ್ಟ್ರಿ ತಗೊಂಡು ಬನ್ನಿ. ಸಂತೋಷ ನಮಗೆ. ಅಲ್ಲಿರೋರು ಫಸ್ಟು AC ಅಸಿಸ್ಟೆಂಟ್ ಕಮಿಷನರು, KGF ತಹಸೀಲ್ದಾರು, BGML CSO, BGML OSD ಎಷ್ಟು ಆಫೀಸರ್ಸ್ ಇದ್ದಾರೆ. ಒಳ್ಳೆ ಜಾಗ ಮುನ್ಸಿಪಾಲ್ಟಿ. ಯಾಕಂದರೆ ಮುನ್ಸಿಪಾಲ್ಟಿ ಎಲ್ಲ BGML ಲ್ಯಾಂಡ್ ಟೇಕ್ ಓವರ್ ಮಾಡ್ತಾರೆ ನೋಡಿ. BGML ಲ್ಯಾಂಡ್ಗೆ ಈ ಕಥೆ ಕೊಟ್ಟಿದ್ದಾರೆ. ಪದೇ ಹೇಳ್ತಾ ಇದ್ದೀನಿ. ಅದು 100% ಎನ್ಕ್ವೈರಿ ಮಾಡಿಸ್ತೀವಿ, ಮಾಡಿ ತೋರಿಸ್ತೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.